ನಮಸ್ತೆ ಸ್ನೇಹಿತರೆ, ಟೇಕ್ ಜ್ಞಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಲೇಬರ್ ಕಾರ್ಡ್ ಮೇಲೆ ಯಾವ್ಯಾವ ಬೆನಿಫಿಟ್ ಸಿಗತ್ತಾ, ಆ ಬೆನಿಫಿಟ್ಸನ್ನು ನಾವು ಚೆಕ್ ಮಾಡ್ಕೋಬೇಕಾದ್ರೆ ಯಾವ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಬೇಕು. ಸ್ನೇಹಿತರೆ, ನಾವು ಮೊದಲು ಸೇವಾ ಸಿಂಧುವಿನಲ್ಲಿ ಯಾವುದೇ ಅಪ್ಲಿಕೇಶನ್ ಆಗಲಿ, ಯಾವುದಾದ್ರೂ ಸ್ಕೀಮನ್ನು ನಾವು ಪಡ್ಕೋಬೇಕಾದ್ರೆ ಸೇವಾ ಸಿಂಧುವಿನಲ್ಲಿ ಹೋಗಿ ನಾವು ಅಪ್ಲಿಕೇಶನ್ ಹಾಕಬೇಕಾಗಿತ್ತು. ಆದರೆ ಸ್ನೇಹಿತರೆ, ಲೇಬರ್ ಡಿಪಾರ್ಟ್ಮೆಂಟ್ ತನ್ನದೇ ಆದ ಒಂದು ವೆಬ್ಸೈಟನ್ನು ಅವ್ರು ಮಾಡಿದ್ದಾರೆ ಸ್ನೇಹಿತರೆ. ಆ ವೆಬ್ಸೈಟ್ ಏನಿದೆ ಅಂದರೆ ಸ್ನೇಹಿತರೆ, ಗೂಗಲಿಗೆ ಹೋಗಿ ನಾವು KBOCWWB.karnatak.gov.in ಅಂತ ಟೈಪ್ ಮಾಡಿದರೆ ಸ್ನೇಹಿತರೆ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟಿಗೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ವೆಲ್ಫೇರ್ ಬೋರ್ಡ್ ಅಂತಿದೆಯಲ್ಲ, ಅದಾದಮೇಲೆ ಸ್ನೇಹಿತರೆ ಮತ್ತೆ ಕೆಳಗೆ ಇನ್ನೊಂದಿದೆ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಂತಿದೆ. ಮತ್ತು ಕೆಳಗಡೆ ಏನಿದೆ ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ಡ್ ವರ್ಕ್ಸ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂತಿದೆ ಸ್ನೇಹಿತರೆ. ನಾವೇನು ಮಾಡಬೇಕಂದ್ರೆ ಸ್ನೇಹಿತರೆ, ಫಸ್ಟಿಗೆ ಇದೆಯಲ್ಲ ಕರ್ನಾಟಕ ಬಿಲ್ಡಿಂಗ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತಾ. ಯೋಜನೆಗಳು ಅಂದರೆ ಲೇಬರ್ ಕಾರ್ಡ್ ಮೇಲೆ ಬೆನಿಫಿಟ್ಸ್ ಅಂದರೆ ಅಪಘಾತ ಪರಿಹಾರ ಯಾವಾಗ ಸಿಗುತ್ತೆ ಅಂದರೆ ಸ್ನೇಹಿತರೆ, ಲೇಬರ್ ಕಾರ್ಡ್ ಮಾಡಿಸಿರಬೇಕು. ಲೇಬರ್ ಕಾರ್ಡ್ ಆದಮೇಲೆ ಲೇಬರ್ ಕೆಲಸ ಮಾಡುವ ಸ್ಥಳದಲ್ಲಿ ಏನಾದರೂ ಅಪಘಾತ ಏನಾದರೂ ಆಯಿತು, ಕೈ ಕಾಲು ಮುರಿತು ಏನಾದರೂ ಆಯಿತು ಅಂದರೆ ಅವಾಗ ಲೇಬರ್ ಡಿಪಾರ್ಟ್ಮೆಂಟ್ನಿಂದ 2,00,000 ರೂಪಾಯಿ ನಮಗೆ ಸಹಾಯಧನ ಸಿಗ್ತದೆ ಸ್ನೇಹಿತರೆ. ಅದರ ವಿವರ ಇಲ್ಲಿ ನೀವು ನೋಡ್ಕೋಬೋದು, ಏನೇನು ವಿವರ ಇದೆ, ಅದಕ್ಕೆ ಏನೇನು ಕಂಡೀಷನ್ ಇದೆ, ಅದನ್ನು ಯಾವ ಥರ ಅಪ್ಲೈ ಮಾಡಬೇಕು, ಅದನ್ನು ಯಾವ ಥರ, ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ನೀವು ಎಲ್ಲೆಲ್ಲ ಸಂಪೂರ್ಣವಾಗಿ ಕನ್ನಡದಲ್ಲಿ ಇರುತ್ತಾ ಅದನ್ನು ನೀವು ಓದ್ಕೋಬಹುದು ಸ್ನೇಹಿತರೆ. ಯೋಜನೆಗಳು ಅಂದರೆ ಲೇಬರ್ ಕಾರ್ಡ್ ಮೇಲೆ ಬೆನಿಫಿಟ್ಸ್ ಅಂದರೆ ಅಪಘಾತ ಪರಿಹಾರ ಯಾವಾಗ ಸಿಗುತ್ತೆ ಅಂದರೆ ಸ್ನೇಹಿತರೆ, ಲೇಬರ್ ಕಾರ್ಡ್ ಮಾಡಿಸಿರಬೇಕು. ಲೇಬರ್ ಕಾರ್ಡ್ ಆದಮೇಲೆ ಲೇಬರ್ ಕೆಲಸ ಮಾಡುವ ಸ್ಥಳದಲ್ಲಿ ಏನಾದರೂ ಅಪಘಾತ ಏನಾದರೂ ಆಯಿತು, ಕೈ ಕಾಲು ಮುರಿತು ಏನಾದರೂ ಆಯಿತು ಅಂದರೆ ಅವಾಗ ಲೇಬರ್ ಡಿಪಾರ್ಟ್ಮೆಂಟ್ನಿಂದ 2,00,000 ರೂಪಾಯಿ ನಮಗೆ ಸಹಾಯಧನ ಸಿಗ್ತದೆ ಸ್ನೇಹಿತರೆ. ಅದರ ವಿವರ ಇಲ್ಲಿ ನೀವು ನೋಡ್ಕೋಬೋದು, ಏನೇನು ವಿವರ ಇದೆ, ಅದಕ್ಕೆ ಏನೇನು ಕಂಡೀಷನ್ ಇದೆ, ಅದನ್ನು ಯಾವ ಥರ ಅಪ್ಲೈ ಮಾಡಬೇಕು, ಅದನ್ನು ಯಾವ ಥರ, ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ನೀವು ಎಲ್ಲೆಲ್ಲ ಸಂಪೂರ್ಣವಾಗಿ ಕನ್ನಡದಲ್ಲಿ ಇರುತ್ತಾ ಅದನ್ನು ನೀವು ಓದ್ಕೋಬಹುದು ಸ್ನೇಹಿತರೆ. ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಸ್ನೇಹಿತರೆ, ಇದು ಕಾಯಿಲೆಗೆ ಮಾತ್ರ ಇರುತ್ತಾ. ಇದಕ್ಕೆ ಏನಾದರೂ ಆಪ್ರೇಷನ್ ಮಾಡಿಸ್ಬೇಕಾದ್ರೆ, ಕ್ಯಾನ್ಸರ್ ಆಪ್ರೇಷನ್ ಆಗಲಿ, ಅದಾದಮೇಲೆ ಹೃದಯ ರೋಗದ ಆಪ್ರೇಷನ್ ಆಗಲಿ, ಗರ್ಭಪಾತದಾಗಲಿ, ಹೀಗೆ ಏನಾದರೂ ಒಂದು ಮೆದುಳಿನ ಒಂದು ರಕ್ತಸ್ರಾವದ ಚಿಕಿತ್ಸೆ ಆಗಲಿ, ಅಲ್ಸರ್ ಚಿಕಿತ್ಸೆ ಆಗಲಿ, ಯಾವುದಾದ್ರೂ ಒಂದು ನಮಗೆ ರೋಗ ಬಂತು, ನಾವು ಲೇಬರ್ ಕೆಲಸ ಮಾಡ್ತಾಯಿದ್ದೀವಿ, ನಮಗೇನಾದರೂ ರೋಗ ಬಂತಂದರೆ ಸ್ನೇಹಿತರೆ, ಅದೇನಾದರೂ ನಾವು ದವಾಖಾನೆಗೆ ತೋರಿಸಿ ಅದಕ್ಕೆ ಮಿನಿಮಮ್ 2,00,000 ತನಕ ನಮಗೆ ಸಹಾಯಧನವನ್ನು ಸಿಗುತ್ತೆ ಸ್ನೇಹಿತರೆ. ತಾಯಿ ಮಗು ಹಸ್ತ ಸ್ನೇಹಿತರೆ, ಇದು ತಾಯಿ ಏನಾದರೂ ಡೆಲಿವರಿ ಆಗಿತ್ತಂದರೆ ಸ್ನೇಹಿತರೆ, ಪ್ರತಿ ತಿಂಗಳ 500 ರೂಪಾಯಿ ಅಂತೆ ಪ್ರತಿ ವರ್ಷ ಅಂದರೆ 3 ವರ್ಷ 6,000 ಈ ಥರ ಅವರಿಗೆ ಸಹಾಯಧನ ಸಿಗ್ತದೆ ಸ್ನೇಹಿತರೆ. ಇದು ಅವರಿಗೆ ಪೌಷ್ಟಿಕ ಆಹಾರಗೋಸ್ಕರ ಅಂದರೆ ಮಕ್ಕಳಿಗೆ ಪೌಷ್ಟಿಕ ಆಹಾರಗೋಸ್ಕರ ಅಥವಾ ತಾಯಿ ಪೌಷ್ಟಿಕ ಆಹಾರಗೋಸ್ಕರ ಇದು ಪ್ರತಿ ತಿಂಗಳ 500 ರೂಪಾಯಿ ಸಹಾಯಧನದಂತೆ ಆ ವರ್ಷಕ್ಕೆ 6,000 ರೂಪಾಯಿ ಇದು ಸಹಾಯಧನ ಸಿಗುತ್ತೆ ಸ್ನೇಹಿತರೆ. ಇದು ತಾಯಿ ಮಗು ಹಸ್ತದಲ್ಲಿ ಬರುತ್ತೆ. ಹೆರಿಗೆ ಸೌಲಭ್ಯ ಯಾವ ಥರ ಪಡ್ಕೋಬೇಕಂದ್ರೆ ಸ್ನೇಹಿತರೆ, ಲೇಬರ್ ಕಾರ್ಡ್ ತಾಯಿ ಹೆಸರ ಮೇಲೆ ಇರಬೇಕು. ಆಮೇಲೆ ಅವರೇನಾದರೂ ಮಗುವಿಗೆ ಜನ್ಮ ನೀಡಿತಂದರೆ ಸ್ನೇಹಿತರೆ, ಅಂದರೆ ಹೆಣ್ಣು ಅಥವಾ ಗಂಡು ಏನಾದರೂ ಡೆಲಿವರಿ ಆಯ್ತಂದರೆ ಸ್ನೇಹಿತರೆ, ಅವರಿಗೆ 50,000 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಅಂದರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಇದು 50,000 ರೂಪಾಯಿ ಬಾಂಡ್ ಸಿಗುತ್ತೆ. ಅದು 3 ವರ್ಷ ಬ್ಯಾಂಕಲ್ಲಿ ಡಿಪಾಸಿಟ್ ಎಫ್ ಡಿ ಇರುತ್ತೆ. ಅದು ಆದಮೇಲೆ ನಾವು ವಿಡ್ರಾಲ್ ಮಾಡ್ಕೋಬೋದು. ಆ ಥರ ಒಂದು ಕೆಲವೊಂದು ಪ್ರೋಸೆಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಸ್ನೇಹಿತರೆ, ತಾಯಿ ಹೆಸರ ಮೇಲೆ ಲೇಬರ್ ಕಾರ್ಡ್ ಇರಬೇಕು ಅಥವಾ ಗಂಡನ ಹೆಸರ ಮೇಲೆ ಲೇಬರ್ ಕಾರ್ಡ್ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಯಾವುದೇ ಥರ, ಇಲ್ಲಿ ಯಾರ ಹೆಸರ ಮೇಲೆ ಯಾರ ಡೆಲಿವರಿ ಆಗತ್ತಲ್ಲ ಅವ್ರ ಹೆಸರ ಮೇಲೆ ಲೇಬರ್ ಕಾರ್ಡ್ ಇರಬೇಕಾಗತ್ತಾ, ಅಥವಾ ತಂದೆ ಅಥವಾ ತಾಯಿ ಅಥವಾ ಗಂಡನ ಹೆಸರ ಮೇಲೆ ಲೇಬರ್ ಕಾರ್ಡ್ ಇದ್ದರೆ ಅದು ಯಾವುದೇ ಥರ ಬೆನಿಫಿಟ್ ಇದೆ ಅವರಿಗೆ ಸಿಗಲ್ಲ ಸ್ನೇಹಿತರೆ. ದುರ್ಬಲತೆ ಪಿಂಚಣಿ ಸೌಲಭ್ಯ ಸ್ನೇಹಿತರೆ, ಇದು ಲೇಬರ್ ಕೆಲಸ ಮಾಡುವ ಸ್ಥಳದಲ್ಲಿ ಏನಾದರೂ ಅಪಘಾತ ಆಯಿತು, ಅವ್ರಿಗೆ ಕೈ ಕಾಲು ಏನಾದರೂ ಮುರಿದು ಹೋಯಿತು, ಮುಂದೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂಥ ಸಂದರ್ಭದಲ್ಲಿ ಸ್ನೇಹಿತರೆ, ಅವರಿಗೆ ಪ್ರತಿ ತಿಂಗಳ 2,000 ರೂಪಾಯಿ ಸಹಾಯಧನ ಸಿಗುತ್ತೆ ಸ್ನೇಹಿತರೆ. ಅಂತ್ಯಕ್ರಿಯೆ ವೆಚ್ಚ ಸ್ನೇಹಿತರೆ, ಲೇಬರ್ ಕಾರ್ಡ್ ಇದ್ದವರು ಏನಾದರೂ ನಾರ್ಮಲ್ ಡೆತ್ ಆದರೆ ಅಥವಾ ಏನಾದರೂ ರೋಗ ಬಂದು ಏನಾದರೂ ಡೆತ್ ಆದರೆ ಸ್ನೇಹಿತರೆ, ಅವರಿಗೆ 75,000 ರೂಪಾಯಿ ನಾಮಿನಿ ಇರುತ್ತಲ್ಲ ಅವರಿಗೆ ಸಿಗುತ್ತೆ ಸ್ನೇಹಿತರೆ, ಅಂತ್ಯಕ್ರಿಯೆ ವೆಚ್ಚಕ್ಕೆ ಸಿಗುತ್ತಾ. ಮದುವೆ ಸಹಾಯಧನ ಸ್ನೇಹಿತರೆ, ಲೇಬರ್ ಕಾರ್ಡ್ ಇದ್ದವರ ಇಬ್ಬರ ಮಕ್ಕಳಿಗೆ ಮಾತ್ರ ಸಿಗುತ್ತೆ ಸ್ನೇಹಿತರೆ. ಅವರಿಗೆ 60,000 ರೂಪಾಯಿ ಮದುವೆ ಸಹಾಯಧನಗಂತ ಸಿಗುತ್ತಾ, ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ. ಇಲ್ಲಾಂದರೆ ಅವ್ರದ್ದೇ ಆದ ಸ್ವಂತ ಲೇಬರ್ ಕಾರ್ಡ್ ಇತ್ತಂದರೆ ಅವರಿಗೆ ಸಹ ಅವರಿಗೆ 60,000 ರೂಪಾಯಿ ಲೇಬರ್ ಕಾರ್ಡ್ ಮೇಲೆ ಸಿಗುತ್ತೆ ಸ್ನೇಹಿತರೆ. ಪಿಂಚಣಿ ಸೌಲಭ್ಯ ಯಾರಿಗೆ ಸಿಗುತ್ತೆ ಅಂದರೆ ಸ್ನೇಹಿತರೆ, ಲೇಬರ್ ಕಾರ್ಡ್ ಮಾಡಿಸಿ 3 ವರ್ಷ ಆಗಿರಬೇಕು, ಒಂದು ಕನಿಷ್ಠ ರಿನ್ಯೂವಲ್ ಆಗಿರಬೇಕು ಸ್ನೇಹಿತರೆ. ಅವರಿಗೆ 60 ವರ್ಷ ಏನಾದರೂ ಆದರೆ ಅಂಥವರಿಗೆ ಈ ಪಿಂಚಣಿ ಸೌಲಭ್ಯ ತೊಗೋಬೋದು ಸ್ನೇಹಿತರೆ. ಅವರಿಗೆ ಪ್ರತಿ ತಿಂಗಳ 3,000 ರೂಪಾಯಿ ಸಿಗುತ್ತಾ ಪಿಂಚಣಿ ಸೌಲಭ್ಯದಲ್ಲಿ ಸ್ನೇಹಿತರೆ. ಪಿಂಚಣಿ ಸೌಲಭ್ಯ ವೈದ್ಯಕೀಯ ಸಹಾಯಧನ ಆಗಲಿ, ಅಂತ್ಯಕ್ರಿಯೆ ವೆಚ್ಚ ಆಗಲಿ, ಅದಾದಮೇಲೆ ಮದುವೆ ಸಹಾಯಧನ ಆಗಲಿ ಸ್ನೇಹಿತರೆ, ಅದಾದಮೇಲೆ ಹೆರಿಗೆ ಸೌಲಭ್ಯ, ಹೀಗೆ ದುರ್ಬಲತೆ ಪಿಂಚಣಿ ಆಗಲಿ ಸ್ನೇಹಿತರೆ, ಅಪಘಾತ ಪರಿಹಾರ, ಪ್ರಮುಖ ವೈದ್ಯಕೀಯ ವೆಚ್ಚ, ತಾಯಿ ಮಗು ಹಸ್ತ, ಈ ಥರ ಎಲ್ಲ ಯೋಜನೆ ಅಥವಾ ಎಲ್ಲ ಬೆನಿಫಿಟನ್ನು ನಾವು ಲೇಬರ್ ಕಾರ್ಡ್ ಇದ್ದವ್ರಿಗೆ ಪಡೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇದನ್ನು
ಕೆಲವೊಂದು ಪ್ರೊಸೆಸ್ ಇರುತ್ತೆ, ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಇರುತ್ತೆ. ಅದನ್ನು ನೀವು ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದರೆ ಸ್ನೇಹಿತರೆ ಕಸ್ಟಮರ್ ಕೇರ್ ನಂಬರ್ ಇದೆ ಸ್ನೇಹಿತರೆ. ಕಸ್ಟಮರ್ ಕೇರ್ ನಂಬರ್ ಏನಂದರೆ 155214 ನಂಬರ್ ಕಸ್ಟಮರ್ ಕೇರ್ ಇರುತ್ತೆ. 155214 ಸ್ನೇಹಿತರೆ. ಮತ್ತು ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದರೆ ಸ್ನೇಹಿತರೆ ನೀವು ನಿಮ್ಮ ಸಮೀಪ ಇರ್ತಕ್ಕಂಥ ಗ್ರಾಮ್ ಒನ್, ಕರ್ನಾಟಕ ಒನ್ ಯಾವುದಾದ್ರೂ ಒಂದು ಆನ್ಲೈನ್ ಸೆಂಟ್ರಿಗೆ ಹೋಗಿ ಸ್ನೇಹಿತರೆ ಇದರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಾಂದರೆ ಸ್ನೇಹಿತರೆ ನಿಮ್ಮ ಸಮೀಪದಲ್ಲಿ ಇರ್ತಕ್ಕಂಥ ತಾಲೂಕಾಗಲಿ ಡಿಸ್ಟಿಕಲ್ಲಿ ಲೇಬರ್ ಆಫೀಸ್ ಇರುತ್ತಾ, ಅಲ್ಲಿ ಹೋಗಿ ನೀವು ಇದ್ರ ಮಾಹಿತಿಯನ್ನು ಪಡೆದುಕೋಬೋದು. ಸ್ನೇಹಿತರೆ, ಯಾರ್ಯಾರು ಲೇಬರ್ ಕಾರ್ಡ್ ಮಾಡಿಸಿದ್ರಿ, ಏನೇನು ಬೆನಿಫಿಟ್ಸ್ ಇದೆ, ಏನೇನು ಯೋಜನೆಗಳಿದೆ ಎಲ್ಲ ಪಡೆದುಕೊಳ್ಳಿ ಸ್ನೇಹಿತರೆ. ನಿಮಗೆ ಈ ಥರ ಮಾಹಿತಿ ನಿಮಗೆ ಇಷ್ಟವಾದರೆ ಸ್ನೇಹಿತರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಂತ ಧನ್ಯವಾದ ಸ್ನೇಹಿತರೆ.